ಬೆಳಗಾವಿಯಲ್ಲಿ ಮಳೆ, ನದಿಗಳ ಒಳಹರಿವು ಅಧಿಕವಾಗಿದೆ. ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಮಾರುತಿ ಮಂದಿರ ಮುಳುಗಡೆ ಆಗಿದೆ. ಮಲಪ್ರಭಾ ನದಿಗೆ ಅಧಿಕ ನೀರು ಬಿಡುಗಡೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾರುತಿ ಮಂದಿರ ಮುಳುಗಡೆ ಆಗಿದೆ. ಮಲಪ್ರಭಾ ನದಿಗೆ ಅಧಿಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಸಂಪೂರ್ಣವಾಗಿ ಮುಳುಗಿರುವಂಥದ್ದು ದೇವಾಲಯದ ಮೇಲ್ಭಾಗದಲ್ಲಿ ಭಕ್ತರ ದರ್ಶನ. ಕಣಕುಂಬಿ ಜಾಂಬೋಟಿ ಭಾಗದಲ್ಲಿ ಮಳೆಯ ಹಿನ್ನೆಲೆಯಲ್ಲಿ ಆ ದೇವಸ್ಥಾನ ಮುಳುಗಡೆ ಆಗಿದೆ. ಕಣಕುಂಬಿ ಜಾಂಬೋಟಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮುಂಬೈ ಭಾಗದಲ್ಲಂತೂ ಸರಿಯಾಗಿ ಮಳೆ ಸುರಿತಾ ಇರುವಂಥದ್ದು. ಮಳೆಗೆನೆ ಹತ್ತತ್ರ 9 ಮಂದಿ ಸಾವನ್ನಪ್ಪಿದ್ದಾರೆ ಮುಂಬೈನಲ್ಲಿ. ಇನ್ನು ಅಲ್ಲಿ ಸುರಿತಾ ಇರುವಂಥ ಮಳೆಯ ಪರಿಣಾಮ ಬೆಳಗಾವಿ ಭಾಗದಲ್ಲೂ ಕೂಡ ಆಗ್ತದೆ. ಒಂದು ಕಡೆ ಬೆಳಗಾವಿ ಭಾಗದಲ್ಲೂ ಮಳೆ ಆಗ್ತದೆ, ಅದರ ಜೊತೆಗೆ ಮಹಾರಾಷ್ಟ್ರದಿಂದಲೂ ಕೂಡ ನೀರು ಬರ್ತಾ ಇದೆ. ಸೊ ಮಾರುತಿ ಮಂದಿರ ಮುಳುಗಡೆ ಆಗಿದೆ. ಹಬ್ಬನಟ್ಟಿ ಮಾರುತಿ ಮಂದಿರ ಮುಳುಗಡೆ ಆಗಿದ್ದು, ಇಲ್ಲಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಮಲಪ್ರಭಾ ನದಿಗೆ ಜೀವ ಕಳೆ ಬಂದಿದೆ. ನಾನೀಗ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿದ್ದೇನೆ. ಹಬ್ಬನಟ್ಟಿ ಆಂಜನೇಯ ಬೆಳಗಾವಿಗೆ ಪ್ರಸಿದ್ಧ ನದಿಯ ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಸಂಪೂರ್ಣವಾಗಿ ಮುಳುಗಡೆಗೊಂಡಿರ್ತಕ್ಕಂಥದ್ದು. ಸ್ವಯಂಭೂ ಮಾರುತಿ ಅಂತ ಹೇಳಿ ಈ ಒಂದು ಭಾಗದಲ್ಲಿ ಫೇಮಸ್ ಆಗಿದೆ. ಜಾಂಬೋಟಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು. ಈಗ ಕಳೆದ 4-5 ದಿನಗಳಿಂದ ಜಾಂಬೋಟಿ ಕಣಕುಂಬಿ ಭಾಗದಲ್ಲಿ ದಾಖಲೆಯ ಮಳೆ ಆಗ್ತಿದೆ. ಹೀಗಾಗಿ ಮಲಪ್ರಭಾ ನದಿ ಈಗ ತುಂಬಿ ಹರಿತಕ್ಕಂಥದ್ದು. ಮಲಪ್ರಭಾ ನದಿ ಈಗ ನವಿಲು ತೀರ್ಥ ಜಲಾಶಯವನ್ನ ಸೇರ್ತಾ ಇದೆ. ಈ ಬಾರಿ ನವಿಲು ತೀರ್ಥ ಜಲಾಶಯ ಸಂಪೂರ್ಣ ಖಾಲಿಯಾಗಿತ್ತು, ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ನಿಂತಿತ್ತು. ಹೀಗಾಗಿ ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತೆ ಬಾಗಲಕೋಟೆಯ ಜನ ಕುಡಿಯೋ ನೀರಿಗೆ ಸಂಕಷ್ಟ ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗ್ತಿತ್ತು. ಆದ್ರೆ ಜುಲೈ ಮೊದಲ ವಾರದಲ್ಲಿ ಈಗ ಮಳೆ ಅಬ್ಬರ ಆರಂಭವಾಗಿರ್ತಕ್ಕಂಥದ್ದು. ಈಗ ದೇವಸ್ಥಾನದ ಅರ್ಧ ಭಾಗದಷ್ಟು ಮುಳುಗಿದೆ. ಇಲ್ಲೇನೆ ಮಾರುತಿ ದೇವಸ್ಥಾನ ಗರ್ಭಗುಡಿ ಇರ್ತಕ್ಕಂಥದ್ದು. ಗರ್ಭಗುಡಿ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥದ್ದು. ಕೆಲ ಮೂರ್ತಿಗಳು ಮಾತ್ರ ಈಗ ಕಾಣ ಸಿಗ್ತಾ ಇವೆ. ಪ್ರತಿ ಭಾನುವಾರ, ಶನಿವಾರ ಸೇರಿದಂತೆ ನಿತ್ಯ ಸಾವಿರಾರು ಜನ ಬಂದು ಈ ಮಾರುತಿ ದೇವರ ದರ್ಶನವನ್ನು ಪಡಿತಾರೆ. ಆದ್ರೆ ಈಗ ಸದ್ಯ ದರ್ಶನ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಮೇಲ್ಭಾಗದಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿ ವಾಪಸ್ ಹೋಗ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಕೆಲ ಭಕ್ತರಿದ್ದಾರೆ, ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿದ್ದೀರಿ? ಈಗ ಮಜ್ಗಾವ್ ನಮ್ದು ಊರ, ಅಲ್ಲಿಂದ ಬಂದಿರಿ ಸರ್. ಹೇಗಿದೆ ಈ ದೇವಸ್ಥಾನ? ಸರ್ ಭಾಳ ಜಾಗೃತಿ ಇದೆ ಮತ್ತು ಭಾಳ ಚಲೋ ಇದೆ ಸರ್. ಇದು 1 ತಿಂಗಳು ಲೇಟ್ ಆಗೈತ್ರಿ ಮಳಿ. ಆ ಸಲುವಾಗಿ ಇಲ್ಲಂದ್ರೆ ಎಲ್ಲ ಫುಲ್ ಆಗ್ತಿತ್ತು ಸರ್. ಇನ್ನ ಮಟ್ಟ ಸರ್ 1 ತಿಂಗಳು ಲೇಟ್ ಆಗೈತ್ರಿ ಮಳಿ. ಆ ಸಲುವಾಗಿ ಜರ ಇದೈತ್ರಿ ಸರ್. ಈಗ 1 ತಿಂಗಳದಾಗ ಸರ್ ಹಿಂಗೆ ಮಳಿ ಬಿದ್ದರೆ ಎಲ್ಲ ಪೂರ್ತಿ ಇದಾಗ್ತೈತ್ರಿ. ಅರ್ಧ ನೀರಾಗಿರ್ತದ್ರಿ ಅರ್ಧ ಇಲ್ರಿ ಸರ್, ಪೂರ್ತಿ ನೀರಾಗಿರ್ತೈತ್ರಿ. ಬರೀ ಇದು ಅಷ್ಟು ಕಾಣಂಗಿಲ್ರಿ. ಒಂದೊಂದು ಟೈಮ್ಗೆ ಕಳಶ ಅಷ್ಟ ಕಾಣ್ತಾವ್ರಿ ಸ್ವಲ್ಪ ಸ್ವಲ್ಪ. ಏನ್ರಿ ಫಸ್ಟ್ ಟೈಮ್ ರೀ ಬರ್ದಿ. ಹಾ, ಭಾಳ ಇಲ್ರಿ. 1 ಮಂತ್ ಲೇಟ್ ಆಗಿದ್ದಾರಲ್ಲ ಮಳಿ, ಅಷ್ಟ ಪಾऊस ಇಲ್ರಿ. ಅದರ ಸಂಬಂಧ ಸ್ವಲ್ಪ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಳೆ ಚುರುಕನ್ನ ಪಡೆದಿದೆ. ಇದೇ ರೀತಿ ಮಳೆ ಮುಂದುವರಿಲಿ ಅಂತಕ್ಕಂಥದ್ದು ರೈತರು ಮತ್ತು ಸಾರ್ವಜನಿಕರ ದೇವರಿಗೆ ಮೊರೆಯಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಭರದ ಛಾಯೆ ಇತ್ತು. ಮಳೆಗಾಗಿ ಪ್ರಾರ್ಥಿಸಿ ಕತ್ತೆಗಳ ಮದುವೆ ಮಾಡಿದ್ದಾರೆ ಗ್ರಾಮಸ್ಥರು. ಮೂಡಲಗಿ ತಾಲೂಕಿನ ಮುನ್ಯಾಳ ಗ್ರಾಮದಲ್ಲಿ ಕತ್ತೆಗಳ ಮದುವೆ ಆಗಿದೆ. ಗ್ರಾಮದ ಹನುಮ ದೇವಸ್ಥಾನದಲ್ಲಿ ಅದ್ದೂರಿ ಕತ್ತೆ ಮದುವೆ ಆಗಿದೆ. ಗಂಡು ಕತ್ತೆಗೆ ಕಾಂತೇಶ, ಹೆಣ್ಣು ಕತ್ತೆಗೆ ಕಸ್ತೂರಿ ಅಂತ ನಾಮಕರಣ ಮಾಡಿ ಅರಿಶಿನ ಶಾಸ್ತ್ರ ಮಾಡಿ ನೂಲು ಶಾಸ್ತ್ರ ಸೇರಿದಂತೆ ಶಾಸ್ತ್ರೋಕ್ತವಾಗಿ ಮದುವೆಯನ್ನ ಮಾಡಲಾಗಿದೆ. ಬಾಸಿಂಗ, ಹೊಸ ಬಟ್ಟೆ ಬಳಸಿ ಮದುವೆ ಮಾಡಿರುವಂಥದ್ದು ಗ್ರಾಮಸ್ಥರು. ಮದುವೆ ಮನೆಯಲ್ಲಿ ಜಾನಪದ ವಾದ್ಯಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಸುಮಾರು 300 ಜನಕ್ಕೆ ಮದುವೆ ಊಟ ಮಾಡಿಸಿದ್ದಾರೆ ಗ್ರಾಮಸ್ಥರು. ಇದೆಲ್ಲ ಮಳೆ ಬರಲಿಕ್ಕೂ ಮುಂಚೆ ಮಾಡಿದಂತಹ ಪ್ರಾರ್ಥನೆಗಳು, ಅವೆಲ್ಲವೂ ಒಂದ್ ಕಡೆ ಈಗ ಫಲಿಸಿದೆ ಅಂತಾನೆ ಅನ್ಕೋಬೇಕು. ಯಾಕೆಂದ್ರೆ ಬೆಳಗಾವಿ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ.